ಹಲೋ ಫ್ರೆಂಡ್ಸ್, ನಮಸ್ಕಾರ. ನ್ಯೂ ಇಯರ್ಗೆ ನಾನು ಒಂದೇ ಹೇಳೋದು ಮಾತಂದರೆ, ಯಾರ್ಯಾರಿಗೆ ಯೂಟ್ಯೂಬರ್ ಆಗೋದು ಇಷ್ಟ ಐತಲ್ಲ ಅವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯೂಟ್ಯೂಬರ್ ಆಗೋದಂದರೆ ವಿಡಿಯೋಸ್ ಮಾಡಬೇಕು, ಯಾವಾಗಲೂ ಫೋನ್ ಕೈಯಲ್ಲಿ ಇಟ್ಕೋಬೇಕು, ಅದೆಲ್ಲ ಇರುತ್ತೆ. ನನಗೂ 3 ವರ್ಷ ಆಯಿತು ನನ್ನ ಚಾನಲ್ ನಾನು ಮಾಡಬೇಕು ಅಂತ. ಇವಾಗ ನನ್ನ ಚಾನಲ್ ಗ್ರೋ ಆಗ್ತಾಯಿದೆ. ಅದಕ್ಕೆ ನಾನು ಅಂದ್ಕೊಂಡು ನಿಮಗೂ ಹೇಳ್ಬೇಕು ಸ್ವಲ್ಪ. ಇನ್ನೊಂದು ಚಾನಲ್ ಇತ್ತು ನಂದು, ಈಸಿ ಕುಕ್ಕಿಂಗ್ ಸಿಂಪಲ್ ಲೈಫ್ ಅಂತ. ಅದು ನಾನೇ ನನ್ನ ಕೈಯಲ್ಲೇ ಅವೆಲ್ಲ ವೀಡಿಯೋಸ್ 500 ವೀಡಿಯೋಸ್ ಹಾಕಿದ್ದೆ. ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಹಾಕಿದ್ದೆ. ಆದರೆ ಅದು ಎಲ್ಲ ನಾನು ಡಿಲೀಟ್ ಮಾಡಿ, ಅದಕ್ಕೂ 800 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಅದು ಡಿಲೀಟ್ ಮಾಡಬೇಕಾಯ್ತು, ನನಗೆ ಬೇರೆ ಅಕೌಂಟ್ ಇತ್ತದು. ಅದಕ್ಕೆ ಮತ್ತೆ ನಾನು ನನ್ನ ಅಕೌಂಟಿಂದ ಈ ಚಾನಲ್ ಹಾಗೆ ಸ್ಟಾರ್ಟ್ ಮಾಡಿದ್ದೆ. ಸುಮ್ಮನೆ ಹೂವಿಂದು ಗಾರ್ಡನಿಂಗ್ದು ಫೋಟೋ ಹಾಕ್ತಿದ್ದೆ, ವಿಡಿಯೋಸ್ ಹಾಕ್ತಿದ್ದೆ. ಹಾಗೆ ಸ್ಟಾರ್ಟ್ ಮಾಡ್ಕೋತಾ ನಾನು ಕುಕ್ಕಿಂಗ್ ನನಗೆ ಇಂಟ್ರೆಸ್ಟ್. ಕುಕ್ಕಿಂಗ್ದು, ಗಾರ್ಡನಿಂಗ್ದು, ಪೂಜೆದು ಎಲ್ಲ ಹಾಕ್ತಾಯಿದ್ದೆ. ಇದು ನೋಡಿರಿ, ಇನ್ನು ನಾನು 90s ಒಳಗೆ ಇದ್ದೀನಿ. ಟಿ ವಿ ಸೀರಿಯಲ್ ನೋಡ್ತಾಯಿದ್ದೀನಿ. ಆ ಥರ ನಾನು ಏನೋ ಒಂದು ಬಟ್ ನೀವು ಯೂಟ್ಯೂಬರ್ ಆಗಬೇಕಂದ್ರೆ ಟೋಟಲಿ ಹೇಳಬೇಕಂದ್ರೆ, ನಾನು ವಿಡಿಯೋಸ್ ಚೆನ್ನಾಗಿ ಮಾಡ್ತಾಯಿರ್ರಿ, ಹಂಗೆ ಅಪ್ಲೋಡ್ ವಿಡಿಯೋಸ್ ಮಾಡ್ತಾಯಿರ್ರಿ ಅಷ್ಟೇ ಫ್ರೆಂಡ್ಸ್ ನಾನು ಹೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನ್ಯೂ ಇಯರ್ಗೆ ನಾನು ಹೇಳೋದು ಒಂದೇ ಅಂದರೆ, ಎಲ್ಲರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮತ್ತು ಎಲ್ಲರೂ ಯಾರ್ಯಾರಿಗೆ ಯೂಟ್ಯೂಬರ್ ಆಗೋದಿದೆ ಅವ್ರಿಗೆ ಒಂದೇ ಹೇಳೋದಂದರೆ, ನೀವು ಒಳ್ಳೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿರಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್.